Divine Grace Igniter. ಲೂರ್ಡ್ಸ್ ಎಂಬ ಶಾಂತವಾದ ಫ್ರೆಂಚ್ ಹಳ್ಳಿಯಲ್ಲಿ ಸೂರ್ಯನ ಕಿರಣಗಳು ತಂಪಾದ ಬೆಟ್ಟಗಳ ತುದಿಯನ್ನು ತಾಕಿ ಚಿನ್ನದ ಬೆಳಕಿನಂತೆ ಹರಡುತ್ತಿದ್ದುವು. ಆ ಹಳ್ಳಿಯ ಬೀದಿಗಳಲ್ಲಿ ಬಡವರು ಶ್ರಮಜೀವಿಗಳು ತುಂಬಿಕೊಂಡಿದ್ದರು. ಅವರ ನಡುವೆ ಒಂದು ಸರಳ ಹುಡುಗಿ ಬರ್ನಡೆಟ್ ಅವರ ತಂದೆ ತಾಯಿಯ ಜೊತೆ ವಾಸಿಸುತ್ತಿದ್ದರು. ದೇಹಕ್ಕೆ ನಶ್ಯವಾದ ಶಕ್ತಿ, ಬದುಕಿಗಾಗಿ ಕಷ್ಟಪಡುವ ಕುಟುಂಬ, ಇವೆಲ್ಲದ ನಡುವೆ ಅವರ ಹೃದಯದಲ್ಲಿ ದೇವರ ಮೇಲಿನ ಅಪಾರ ನಂಬಿಕೆ ಯಾವಾಗಲೂ ಮಿನುಗುತ್ತಿತ್ತು. ಬೆರ್ನಡೆಟ್ ತುಂಬಾ ಒಳ್ಳೆಯ ಹಾಗೂ ನಗುಮುಖದ ಯುವತಿಯಾಗಿದ್ದು, ನೆರೆಹೊರೆಯವರೊಂದಿಗೆ ಪ್ರೀತಿಯಿಂದ ಮಾತಾಡುತ್ತಿದ್ದರು. ಒಂದು ದಿನ ವಸಂತದ ಗಾಳಿ ಹೂಗಳ ಪರಿಮಳವನ್ನು ತಂದುಕೊಟ್ಟಾಗ ಬರ್ನಡೆಟ್ ತನ್ನ ತಂಗಿಯರೊಂದಿಗೆ ಕಾಡಿನ ಕಣಿವೆಗೆ ಮರದ ಕಡ್ಡಿಗಳು ಸಂಗ್ರಹಿಸಲು ಹೋದಳು. ಅಲ್ಲಿ ಮಸ್ಸಾಬಿಯಲ್ ಎನ್ನುವ ಗುಹೆಯ ಬಳಿ ನದಿಯ ಧ್ವನಿಯ ಮಧ್ಯೆ ಅವರು ಅಪ್ರತಿಮವಾದ ಒಂದು ಬೆಳಕನ್ನು ಕಂಡರು. ಆ ಬೆಳಕಿನೊಳಗಿಂದ ಹಿಮದಂತೆ ಬಿಳಿ ವಸ್ತ್ರ ಧರಿಸಿದ ಸುಂದರ ಸ್ತ್ರೀ ಅವಳ ಮುಂದೆ ನಿಂತಿದ್ದಳು. ನೀರಿನ ಹೊಳೆಯ ಸಮೀಪ ಬಿಳಿ ಉಡುಗೆಯಲ್ಲಿ ಕಾಂತಿಯುತ ಮಹಿಳೆಯನ್ನು ಕಂಡಳು. ಬೆರ್ನಡೆಟ್ರವರು ವಿಸ್ಮಿತರಾದರು. ಆಕೆಯ ಮುಖದಲ್ಲಿ ತಾಯಿಯ ಮಮತೆ, ಕಣ್ಣುಗಳಲ್ಲಿ ಪರಲೌಕಿಕ ದಯೆಯು ಎದ್ದು ಕಾಣುತ್ತಿತ್ತು. ಅದು ಮೇರಿ ಮಾತೆಯೇ ಎಂಬುದು ಬೆರ್ನಡೆಟ್ಗೆ ಸ್ಪಷ್ಟವಾಯಿತು. ಮೇರಿ ಮಾತೆ ಅವರನ್ನು ಬೆರಗುಗೊಳಿಸುವ ಶಬ್ದದಲ್ಲಿ ಕರೆಯುತ್ತಾ, ಪ್ರಾರ್ಥನೆಗೆ ಬದ್ಧವಾಗಿರಿ, ಪಾತಕದಿಂದ ಮುಕ್ತರಾಗಿರಿ ಎಂಬ ಸಂದೇಶವನ್ನು ನೀಡಿದರು. ತದನಂತರ ಅವರು ತಣ್ಣನೆ ಕೊರೆಯುವ ನೀರಿನ ಮೇಲೆ ಸಲೀಸಾಗಿ ನಡೆಯಲಾರಂಭಿಸಿದರು. ಇದನ್ನು ಕಂಡು ಅವರ ಸಹೋದರಿಯರು ಆಶ್ಚರ್ಯಚಕಿತರಾದರು. ಆ ದಿನದ ಸಂಜೆ ಲೂರ್ಡ್ನ ಆಳವಾದ ಗುಹೆಯ ಮುಂದೆ ನಿಂತಿದ್ದ ಪ್ರತಿ ಮುಖದಲ್ಲೂ ಒಂದು ತರಹದ ಗೊಂದಲದ ನೆರಳು ಹರಡಿತ್ತು. ಎಲ್ಲರೂ ಬರ್ನಡೆಟ್ ಕಡೆಗೆ ಕಣ್ತುಂಬಾ ನೋಡುತ್ತಿದ್ದರು. ಕುತೂಹಲ, ಅನುಮಾನ, ತಿರಸ್ಕಾರ, ಕೆಲವರಲ್ಲಿ ಹಾಸ್ಯದ ಮಿಶ್ರಣ. ಗುಹೆಯೊಳಗಿನ ಮೌನವು ಪ್ರಾರ್ಥನೆಯ ಗಾಳಿಯಂತಿತ್ತು, ಆದರೆ ಜನರ ಮನಸ್ಸುಗಳು ಶಂಕೆಗಳ ಶಬ್ದಗಳಿಂದ ತುಂಬಿದ್ದವು. ಆದರೆ ಜನರು ಅವಳನ್ನು ನಂಬಲಿಲ್ಲ. ಇದು ಕಲ್ಪನೆ, ಮಗುವಿನ ಭ್ರಮೆ ಎಂದು ಹಳ್ಳಿಯವರು, ಯಾಜಕರು, ಅಧಿಕಾರಿಗಳು ಹೇಳ್ತೊಡಗಿದರು. ಆದರೆ ಬರ್ನಡೆಟ್ನ ಕಣ್ಣುಗಳಲ್ಲಿ ಕಪಟವಿಲ್ಲದ ಸತ್ಯ ಹೊಳೆಯುತ್ತಿತ್ತು. ಅವಳು ಮತ್ತೆ ಮತ್ತೆ ಆ ಗುಹೆಗೆ ಹೋದಳು. ಪ್ರತಿ ಭೇಟಿಯಲ್ಲೂ ದೇವಮಾತೆಯು ಅವಳಿಗೆ ಹೊಸ ಸಂದೇಶ ನೀಡಿದರು: ಪಶ್ಚಾತ್ತಾಪ, ಪ್ರಾರ್ಥನೆ ಮತ್ತು ಶ್ರದ್ಧೆ. ಗ್ರಾಮಸ್ಥರಿಗೆ ಇದು ನಂಬಲೇ ಆಗದ ಘಟನೆ. ಕೆಲವರು ಹಾಸ್ಯ ಮಾಡಿದರು, ಕೆಲವರು ಕಟುವಾಗಿ ಸಂಖ್ಯೆ ಮಾಡಿದರು.
ಬರ್ನಡೆಟ್ ತನ್ನ ಕೈಯಲ್ಲಿ ಜಪಮಾಲ ಹಿಡಿದು ನಿಧಾನವಾಗಿ ಮಣ್ಣಿನೆಡೆಗೆ ನೆಲದ ಮೇಲೆ ಕುಳಿತಳು. ಅವಳ ಮುಖದಲ್ಲಿ ಅಸಾಧಾರಣ ಶಾಂತಿ, ಕಣ್ಮಣಿಗಳಲ್ಲೊಂದು ನಿರೂಪಿತ ಭಕ್ತಿ ಹೊಳೆ. ಜನರು ಅವಳ ಸುತ್ತ ಕೂಡಿ ನಿಂತು ಮಾತಾಡುತ್ತಿದ್ದರು. ಇದು ಹುಚ್ಚತನವಷ್ಟೇ, ಇದಕ್ಕೆ ಸಾಕ್ಷಿಯೇನು, ಘಟನೆಯಲ್ಲ ಕಲ್ಪನೆಯಷ್ಟೇ ಎಂಬ ಶಬ್ದಗಳು ಗುಹೆಯ ಮೌನವನ್ನು ಛಿದ್ರಿಸುತ್ತಿದ್ದವು. ಅಧಿಕಾರಿಗಳು ಗಂಭೀರವಾಗಿ ಗಮನಿಸುತ್ತಿದ್ದರು. ಪಾದ್ರಿಗಳ ಮುಖದಲ್ಲಿ ಅಸಮಾಧಾನ, ಆದರೆ ಒಳಗೆ ಯಾವುದೋ ಗುಪ್ತ ಆಳದ ಚಿಂತೆ. ಆದರೆ ಬರ್ನಡೆಟ್ ಮಾತ್ರ ಅವರಲ್ಲಿ ಯಾರಿಗೂ ಉತ್ತರ ನೀಡಲಿಲ್ಲ. ಅವಳು ಗುಹೆಯ ಒಳಗಡೆ ನೋಡುತ್ತಾ ನಗೆಯೊಂದನ್ನು ನೀಡಿದಳು, ಅದು ನಂಬಿಕೆಯ ಮೌನದ ನಗು. ಆಗ ಜನರ ಮನಸ್ಸಿನಲ್ಲಿ ಬಹು ಪ್ರಶ್ನೆಗಳು ಕಿಡಿಯಾಗಿದ್ದರೂ ಅವಳ ಶಾಂತ ದೃಷ್ಟಿ ಆ ಕಿಡಿಗಳನ್ನು ನಿಷ್ಕ್ರಿಯಗೊಳಿಸುತ್ತಿತ್ತು. ಒಬ್ಬ ಮಹಿಳೆ ಆಕೆಯನ್ನು ತಳ್ಳಿ ಕೇಳಿದಳು, ಹೇ ಹುಡುಗಿ, ನೀನು ಏನು ನೋಡಿದ್ದೆ? ಬರ್ನಡೆಟ್ ಕತ್ತು ತಗ್ಗಿಸಿ ನಿಧಾನವಾಗಿ ಹೇಳಿದಳು, ಅವರು ನನ್ನೊಂದಿಗೆ ಮಾತನಾಡಿದರು. ಆ ಉತ್ತರ ಕೇಳಿದೊಡನೆ ಗುಂಪಿನಲ್ಲಿ ಕುಸುರಾಟ ಹೆಚ್ಚಾಯಿತು. ಮಕ್ಕಳು ವಿಚಾರಿಸುತ್ತಿದ್ದರು, ದೊಡ್ಡವರು ತಿರಸ್ಕರಿಸುತ್ತಿದ್ದರು, ಕೆಲವರು ಆಕೆಯನ್ನು ಹಾಸ್ಯವಾಡುತ್ತಿದ್ದರು. ಆದರೆ ಬರ್ನಡೆಟ್ ನಿಂತಿದ್ದಳು, ಕಾಲ ಮಾತ್ರ ಗುಹೆಯ ಬೆಳಕನ್ನು ಅವಳ ಮುಖದಲ್ಲಿ ಸಂಗ್ರಹಿಸಿದಂತೆ. ಆಕೆ ನೋಡುತ್ತಿರುವ ಜಾಗದಲ್ಲಿ ಯಾರಿಗೂ ಏನೂ ಕಾಣಿಸದೇ ಇದ್ದರೂ ಆಕೆಯ ಮುಖದಿಂದ ತಿಳಿಯುತ್ತಿತ್ತು, ಅವಳು ನೋಡಿದದ್ದು ಭ್ರಮೆಯಲ್ಲ, ದಿವ್ಯತೆಯ ಸ್ಪರ್ಶ. ಆ ಕ್ಷಣದಲ್ಲಿ ನಂಬಿಕೆ ಮತ್ತು ಅನುಮಾನ ಪರಸ್ಪರ ಮುಖಾಮುಖಿಯಾಗಿದ್ದವು. ಒಂದು ಹುಡುಗಿಯ ಮೌನ ಸತ್ಯ ಎಲ್ಲರ ತರ್ಕಕ್ಕಿಂತ ಶಕ್ತಿಯಾಗಿತ್ತು. ಆದರೆ ಜನರು ಇನ್ನೂ ಅದನ್ನು ಅರಿಯದೆ ನಿಂತಿದ್ದರು. ಡಿಸ್ಬಲೀಫ್ ಅಂದರೆ ಒಂದು ಕಾಲದ ಕತ್ತಲೆಯೇ ಆಗಿತ್ತು, ಮತ್ತು ಆ ಕತ್ತಲೆಯೊಳಗೆ ಬರ್ನಡೆಟ್ನ ಕಣ್ಣಿನ ಬೆಳಕು ಒಂದು ಹೊಸ ಬೆಳಗಾವಿನ ಸಂಕೇತವಾಗಿತ್ತು. ಆದರೆ ಬರ್ನಡೆಟ್ ಸ್ಥಿರ ವಿಶ್ವಾಸದಿಂದ ಮಾತೆ ನೀಡಿದ ಸೂಚನೆಗಳನ್ನು ಪಾಲಿಸಿ ಆಕೆ ಕೈಯಿಂದ ನೆಲದ ಮಣ್ಣನ್ನು ತೆರೆದು ನೀರನ್ನು ಹುಡುಕಿದಳು. ಆರಂಭದಲ್ಲಿ ಕೇವಲ ಕೆಸರು, ಆದರೆ ಕೆಲವು ಕ್ಷಣಗಳಲ್ಲಿ ಅಲ್ಲಿ ಶುದ್ಧವಾದ ಉಕ್ಕಿನ ನೀರು ಹರಿಯಿತು, ಲೂರ್ಡ್ಸ್ನ ಚಮತ್ಕಾರಿಕ ಜಲಧಾರೆ. ಆ ನೀರು ಇಂದಿಗೂ ಲಕ್ಷಾಂತರ ಜನರಿಗೆ ಚೇತರಿಕೆಯ ಮೂಲವಾಗಿದೆ. ಆ ಗುಹೆಯ ಹತ್ತಿರದ ಮಣ್ಣನ್ನು ಕೈಯಲ್ಲಿ ಹೊಡೆಯುತ್ತಿದ್ದಂತೆ ಅಲ್ಲಿ ಪವಿತ್ರ ನೀರಿನ ಬುಗ್ಗೆ ಉಕ್ಕಿ ಹರಿಯಿತು. ಆ ನೀರಿನಿಂದ ಅನೇಕರು ಚೇತರಿಸಿಕೊಂಡರು. ಮೇರಿ ಮಾತೆಯ ಪ್ರೇಮ, ಕರುಣೆ, ನಿಜವಾದ ನಂಬಿಕೆ ಇವೆಲ್ಲವನ್ನು ಬರ್ನಡೆಟ್ ತನ್ನ ಸರಳತೆಯಿಂದ ಜಗತ್ತಿಗೆ ತೋರಿಸಿದರು. ಶ್ವೇತವಸ್ತ್ರ ಧರಿಸಿ ನಯವಾದ ಕ್ಲಾಯಿಸ್ಟರ್ ಹಾದಿಯಲ್ಲಿ ಬರ್ನಡೆಟ್ ಶಾಂತವಾಗಿ ನಡೆಯುತ್ತಾಳೆ. ಕಿಟಕಿಗಳ ಮೂಲಕ ಬರುವ ಬೆಳಕು ಆಕೆಯ ಮುಖದ ಮೇಲೆ ಮೃದುವಾಗಿ ಬೀಳುತ್ತದೆ.
ಆ ಬೆಳಕಿನಲ್ಲಿ ಆಕೆಯ ಕಣ್ಣುಗಳು ಇನ್ನಷ್ಟು ವಿನಮ್ರವಾಗುತ್ತವೆ. ಸಂಕೀರ್ಣ ಜಗತ್ತಿನ ಗಲಾಟೆ, ನೇಸರ, ಅನುಮಾನಗಳೆಲ್ಲ ಹಿಂದಿನ ಬಾಗಿಲುಗಳ ಹಿಂದೆ ಉಳಿದು ಹೋಗುತ್ತವೆ. ಮನದೊಳಗೆ ಮಾತ್ರ ದಿವ್ಯನಿಂದ ಬರುವ ಆಮಂತ್ರಣದ ಮೃದುನಾದ. ಸನ್ಯಾಸಿನಿಯರ ಪರಂಪರೆಯ ಸುತ್ತಿನಲ್ಲಿ ಕುಳಿತುಕೊಂಡಿರುವ ಮದರ್ ಸುಪಿಯರಿಯರ್ ಆಕೆಯ ದೃಷ್ಟಿಯಿಂದ ಬರ್ನಡೆಟ್ ಕಡೆಗೆ ನೋಡುತ್ತಿದ್ದಾಳೆ. ಆ ದೃಷ್ಟಿಯಲ್ಲಿ ಪರೀಕ್ಷೆಯ ಕರುಣೆ, ತಾಯಿಯ ಅರಿವಿನ ಸೌಮ್ಯತೆ ಇದೆ. ಬರ್ನಡೆಟ್ ಮುಂಭಾಗ ಕುಳಿತು ಕಣ್ಣನ್ನು ತಗ್ಗಿಸುತ್ತಾಳೆ. ಆಕೆಯ ಸಣ್ಣದಾದ, ದೀರ್ಘಕಾಲದ ನೋವಿನ ನಂತರದ ಶಾಂತ ಮುಖ ಮದರ್ ಸುಪಿಯರಿಯ ಹೃದಯವನ್ನು ತಲುಪುತ್ತದೆ. ಆಕೆಯ ಕೈಯಲ್ಲಿ ಕೃಷಿನ ಚಿಹ್ನೆ ಹೊಂದಿದ ಸಣ್ಣ ಬೆಳ್ಳಿಯ ಕ್ರಾಸ್. ಕರಗಳಲ್ಲಿ ಅದನ್ನು ಹಿಡಿದ ಕ್ಷಣ ಅವಳ ಹೃದಯ ದೇವರಿಗೆ ಸಂಪೂರ್ಣವಾಗಿ ಅರ್ಪಿತವಾಗುತ್ತದೆ. ಬೆಳ್ಳಿಯ ಒಯಿತಾದ ಹಾಕೆಯು ಅವಳ ತಲೆಯ ಮೇಲೆ ಇಡಲ್ಪಟ್ಟಾಗ ಅದೊಂದು ಸಾಮಾನ್ಯ ಉಡುಪು ಅಲ್ಲ, ಅದು ಜೀವನದ ಹೊಸ ಅರ್ಥದ ಪ್ರತೀಕ. ಸನ್ಯಾಸಿನಿಯ ಪದಗ್ರಹಣದ ಹಳೆಯ ಸಾದ ಮಂತ್ರಗಳನ್ನು ಪಠಿಸುತ್ತಾರೆ. ಇನ್ನು ಮುಂದೆ ನೀನು ಕ್ರಿಸ್ತನ ವಧು, ಅವನ ಸೇವೆಗೆ ಮಾತ್ರ ಬದಲಾಗಿರುವಳು. ಬರ್ನಡೆಟ್ ಆ ಮಂತ್ರವನ್ನು ಮನಸ್ಸಿನ ಆಳದಲ್ಲಿ ಸತ್ಯವಾಗಿ ಸ್ವೀಕರಿಸುತ್ತಾಳೆ. ಹಳೆಯ ನೆನಪುಗಳು, ಗುಹೆಯ ದರ್ಶನ, ಜನರ ಅನುಮಾನಗಳು, ದಿವ್ಯ ಮಾತುಗಳು ಎಲ್ಲವೂ ಆಕೆಯ ಪವಿತ್ರ ಪ್ರತಿಜ್ಞೆಯ ಹಿಂದೆ ನಿಂತು ಅವಳನ್ನು ಮತ್ತಷ್ಟು ದೃಢಗೊಳಿಸುತ್ತವೆ. ಬರ್ನಡೆಟ್ ಚಿತ್ರದ ಅಂತಿಮ ದೃಶ್ಯವು ಕ್ರಿಸ್ತನ ಕ್ರೂಶಿಗೆ ನಿಂತಂತೆ ಪಾವನ ಹಾಗೂ ಮನಸೊಳಗೊಳಿಸುವ ಕ್ಷಣವಾಗಿದೆ. ಮೌನದಲ್ಲೇ ನಂಬಿಕೆಯ ಜಯವನ್ನು ಸಾರುವ ಒಂದು ಚಲನಚಿತ್ರದ ಪ್ರಾರ್ಥನೆ. ಮಠದ ಒಳಾಂಗಣದಲ್ಲಿ ಮೃದುವಾದ ಸಂಜೆ ಬೆಳಕು ದಿವ್ಯವಾಗಿ ಹರಿಯುತ್ತಿತ್ತು. ಕರಗುತ್ತಿರುವ ದೀಪದ ಶಿಖರದ ಮಂಗಲ ಕದನದ ನಡುವೆ ಬರ್ನಡೆಟ್ ತನ್ನ ಚಿಕ್ಕ ಹಾಸಿಗೆಯ ಮೇಲೆ ಶಾಂತವಾಗಿದ್ದರೂ ಅನೇಕ ವರ್ಷಗಳ ಸೇವೆ, ಕಾಯಿಲೆ ಮತ್ತು ನೋವಿನ ಭಾರದ ನಡುವೆ ಅವಳ ಮುಖದಲ್ಲಿ ಒಂದು ಅತ್ಯಂತ ಶಾಂತಿಯ ಮೌನತೆಯ ಹೊಳೆ ಹರಡಿತ್ತು. ಬಳಿಗೆ ನಿಂತಿದ್ದ ಸಹಸನ್ಯಾಸಿನಿಯರ ಕಣ್ಣುಗಳಲ್ಲಿ ಕಣ್ಣೀರು, ಆದರೆ ಅವರ ಹೃದಯಗಳಲ್ಲಿ ದೇವರ ಕೃಪೆಯ ಗೌರವ ಮಾತ್ರ.
ಅದ ಸುಪಿಯರಿಯರ್ ನಿಧಾನವಾಗಿ ಅವಳ ಕೈ ಹಿಡಿದು ಪಾಪಮೋಚನೆಯ ಪ್ರಾರ್ಥನೆಗಳನ್ನು ಹತ್ತಿರದಿಂದ ಉಚ್ಚರಿಸುತ್ತಾಳೆ. ಬರ್ನಡೆಟ್ ಕಣ್ಮುಚ್ಚಿ ದೇವರ ಉಪಸ್ಥಿತಿಯ ಬೆಳಕಿನಲ್ಲಿ ತೇಲುವಂತಾಗುತ್ತದೆ. ಅವಳ ತುಟಿಗಳಲ್ಲಿ ಮೃದುವಾದ ಒಂದು ನಗು, ಅದು ಹೇಳುವುದು, ನಕ್ಷತ್ರ ಚಿಹ್ನೆ, ನನ್ನ ಕರ್ತನು ಬಂದಿದ್ದಾರೆ. ನಕ್ಷತ್ರ ಚಿಹ್ನೆ. ಅಕಸ್ಮಾತ್ ಆಕೆಯ ದೃಷ್ಟಿ ಎತ್ತರಕ್ಕೆ ನಿಂತಿತು. ಆ ಕ್ಷಣದಲ್ಲಿ ಆಕೆ ಕಂಡಂತೆ ಕಾಣುತ್ತದೆ. ಅದೇ ದಿವ್ಯ ಮಾತೆಯು ಶ್ವೇತವಸ್ತ್ರದಲ್ಲಿ ಬೆಳಕಿನೊಳಗೆ ಆಕೆಯತ್ತ ಕೈಚಾಚುತ್ತಾರೆ. ಆಕೆಯ ಮುಖದ ಬೆಳಕು ದೇವರ ಬೆಳಕಿನೊಳಗೆ ವಿಲೀನವಾಗುತ್ತದೆ. ಮಠದ ಗಂಟೆಗಳು ಮೊಳಗುತ್ತವೆ. ಸಹೋದರಿಯರು ಪ್ರಾರ್ಥನೆಯಲ್ಲಿ ನೆಲೆಸುತ್ತಾರೆ. ಎಲ್ಲೆಡೆ ಒಂದು ದಿವ್ಯ ಮೌನ, ನಿಸ್ವನದೊಳಗಿನ ಎದುರುನೋಟ. ಆ ದೃಶ್ಯದಲ್ಲಿ ಭೌತಿಕ ಮರಣಕ್ಕಿಂತ ಆಧ್ಯಾತ್ಮಿಕ ಜಯದ ಶಕ್ತಿ ಸ್ಪಷ್ಟ. ರಯಾನ ಆತ್ಮ ದೇವಮಾತೆಯ ಕೈ ಹಿಡಿದು ಪರಲೋಕದ ಬೆಳಕಿನೊಳಗೆ ಕಾಲಿಡುತ್ತದೆ. ಮಠದ ಕಿಟಕಿಗಳ ಮೂಲಕ ಕಿರಣಗಳು ಒಳಬೀಳುವಾಗ ಹೂವಿನ ಹಾಲಿನ ನವ ಪರಿಮಳವೊಂದು ಗಾಳಿಯಲ್ಲೇ ತೇಲುತ್ತದೆ. ದೇವರ ಆಯ್ಕೆಯ ಮಗುವು ತನ್ನ ಪಯಣವನ್ನು ಪೂರ್ಣಗೊಳಿಸಿದ್ದು ಸೋಲಲ್ಲ, ನಂಬಿಕೆಯ ವಿಸ್ಮಯಕರ ಜಯವಾಗಿದೆ. ಚಿತ್ರದಲ್ಲಿರುವ ಗೀತೆಯು ಈ ಕಥೆಯ ನವಿರಾದ ಕಣಗಳನ್ನು ಹೊಮ್ಮಿಸುತ್ತದೆ. ಶುದ್ಧ ಹೃದಯದ ಹಾಡು, ನಂಬಿಕೆಯ ಕೀರ್ತಿ, ನಿರಪೇಕ್ಷ ಪ್ರೇಮ. ಗೀತೆಯ ತಾಳದಲ್ಲಿ ಬೆರ್ನಡೆಟ್ನ ಹೆಜ್ಜೆ, ಮೇರಿ ಮಾತೆಯ ನಗು, ಲೂರ್ಡ್ಸ್ನ ಬುಗ್ಗೆ, ಇವೆಲ್ಲ ಒಂದೇ ಭಾವಗಂಗೆಯಾಗಿ ಹರಿದು ಬಂದಂತೆ ಅನಿಸುತ್ತದೆ. ಇದು ಕೇವಲ ಗಾನವಲ್ಲ, ವಿಶ್ವಾಸದ ಸ್ಮರಣೆಯ ಸಜೀವ ರೂಪವಾಗಿದೆ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.